ಅಕ್ರಮ ಚಟುವಟಿಕೆಗೆ ಬ್ರೇಕ್, ಕೈದಿಗಳ ಕಳ್ಳಾಟಕ್ಕೆ ಅಂಕುಶ, ಧಾರವಾಡ ಜೈಲಲ್ಲಿ ಸ್ಕ್ಯಾನರ್. ಜೈಲುಗಳು ಖದೀಮರಿಗೆ ಬುದ್ಧಿ ಕಲಿಸುವ ಬದಲು ಅವರ ಕಳ್ಳ ಚಟುವಟಿಕೆಗಳಿಗೆ ವೇದಿಕೆಯಾಗ್ತಿವೆ ಅನ್ನೋದಕ್ಕೆ ಧಾರವಾಡ ಜೈಲು ಪ್ರತ್ಯಕ್ಷ ಸಾಕ್ಷಿ. ಆದರೆ ಈಗ ಧಾರವಾಡ ಜೈಲಿನ ಅಧಿಕಾರಿಗಳು ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ. ಜೈಲು ಒಳಗಡೆ ಅಕ್ರಮವಾಗಿ ಸಾಗಿಸಲಾಗ್ತಿದ್ದ ವಸ್ತುಗಳನ್ನು ತಡೆಯಲು ಆಧುನಿಕ ತಂತ್ರಜ್ಞಾನದ ಸ್ಕ್ಯಾನರ್ ಮಷಿನ್ ಅಳವಡಿಸಿದ್ದಾರೆ. ಇದರಿಂದ ಖದೀಮರ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ. ಸ್ವತಃ ಖೈದಿಗಳ ಸಂಬಂಧಿಕರು ಭೇಟಿಯಾಗೋಕೆ ಬಂದಾಗೊಮ್ಮೆ ಬ್ರೆಡ್ ಪ್ಯಾಕೆಟ್ನಲ್ಲಿ, ಕ್ಯಾರಿಯರ್ ಬಾಕ್ಸ್ನಲ್ಲಿ, ಇನ್ನಿತರ ರೀತಿಯಲ್ಲಿ ಅಕ್ರಮವಾಗಿ ಗಾಂಜಾ, ಮೊಬೈಲ್, ಚಾಕು, ಚೂರಿಗಳನ್ನ ಇಟ್ಟು ಕಳಿಸ್ತಾ ಇದ್ರು. ಅದು ಸುಲಭವಾಗಿ ಕೈದಿಗಳಿಗೆ ಸಿಗ್ತಾ ಇತ್ತು. ಈಗ ಸ್ಕ್ಯಾನರ್ ಮಷಿನ್ ಎಲ್ಲವನ್ನ ಚೆಕ್ ಮಾಡುತ್ತೆ. ಎಂತಹ ಆಹಾರ ಪದಾರ್ಥವಿರಲಿ, ಅಕ್ರಮ ವಸ್ತುಗಳೇ ಇರಲಿ, ಈ ಸ್ಕ್ಯಾನರ್ ಮಷಿನ್ ನಲ್ಲಿ ಸಿಕ್ಕಿಬಿಡುತ್ತೆ. ಒಟ್ಟಾರೆ ಧಾರವಾಡ ಜೈಲಿನಲ್ಲಿ ಮಜಾ ಮಾಡ್ತಿದ್ದ ಖೈದಿಗಳಿಗೆ ಅಧಿಕಾರಿಗಳು ತಕ್ಕ ಪಾಠ ಕಲಿಸಿದ್ದಾರೆ. ನಿಷೇಧಿತ ವಸ್ತುಗಳು ನುಸುಳಿ ಒಳಗೆ ಹೋಗ್ತವೆ ಅನ್ನೋ ಒಂದು ಅನುಮಾನಾಸ್ಪದ ಸಮಾಜಕ್ಕೆ ಏನೋ ಒಂದು ಕಪ್ಪು ಚುಕ್ಕೆ ಇತ್ತು ಜೈಲುಗಳ ಮೇಲೆ. ಅದಕ್ಕೀಗ ಸ್ಕ್ಯಾನಿಂಗ್ ಮಿಷಿನನ್ನು ಇಟ್ಟಿದ್ದೀವಿ. ಯಾವುದೇ ಬ್ಯಾಗ್ ಆಗಲಿ, ಯಾವುದೇ ಒಂದು ಆಹಾರ ಪದಾರ್ಥ ಆಗಲಿ, ಬ್ರೆಡ್ ಆಗಲಿ, ಬಿಸ್ಕತ್ ಆಗಲಿ, ಕೈದಿಗೆ ಬಾಂಧವರಿಗೆ ಸಂದರ್ಶನಕ್ಕೆ ಬಂದಾಗ ಅವ್ರ ಸಂಬಂಧಿಕರು ತಂದು ಕೊಟ್ಟಾಗ ಅದನ್ನು ಪರಿಶೀಲನೆ ಮಾಡಿ ಕಳಿಸ್ತಕ್ಕಂಥ ಒಂದು ವೈಜ್ಞಾನಿಕ ಉಪಕರಣವನ್ನು ಜೋಡಿಸಿದ್ದೀವಿ. ಅದರಿಂದ ಈಗ ಯಾವುದೇ ಒಂದು ನಿಷೇಧಿತ ವಸ್ತುಗಳು ಒಳಗೆ ನುಸುಳಿ ಹೋಗಬಾರ್ದು ಅನ್ನೋ ಉದ್ದೇಶ ಇಲಾಖೆದಿದೆ. ಇದು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತೀನಿ. ಸ್ಕ್ಯಾನರ್ದಲ್ಲಿ ಅದರಲ್ಲಿ ಆರ್ಗ್ಯಾನಿಕ್ ಮೆಟಲ್, ಇನ್ಆರ್ಗ್ಯಾನಿಕ್ ಮೆಟಲ್ ಅಂತ 2 ಟೈಪ್ಸ್ ಇರುತ್ತೆ. ಆರ್ಗ್ಯಾನಿಕ್ ಮೆಟಲ್ ಅಂತಂದರೆ ಫುಡ್ ಐಟಮ್ಸು, ಅದೆಲ್ಲ ನೀರು ಏನಾದರೂ ಇರ್ಬೋದು, ಸಾಂಬಾರು ಎಲ್ಲ ಫುಡ್ ಆರ್ಗ್ಯಾನಿಕ್ ಮೆಟಲ್ಸಲ್ಲಿ ಬರುತ್ತೆ. ಆರ್ಗ್ಯಾನಿಕ್ ಮೆಟಲ್ಸ್ ಎಲ್ಲ ಆರೆಂಜ್ ಕಲರಲ್ಲಿ ಇರುತ್ತೆ. ಆ ಆರೆಂಜ್ ಮತ್ತು ಇನ್ಆರ್ಗ್ಯಾನಿಕ್ ಮೆಟಲ್ಸ್ ಅಂತ ಇರುತ್ತೆ. ಇನ್ಆರ್ಗ್ಯಾನಿಕ್ ಮೆಟಲ್ಸ್ ಅದರಲ್ಲಿ ಹೆವಿ ಇದೆಲ್ಲ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಬೇರೆ ಎಲ್ಲ ಸ್ವಲ್ಪ ಲೈಟ್ ಮೆಟಲ್ಸ್ ಅದೆಲ್ಲ ಗ್ರೀನ್ ಕಲರಲ್ಲಿ, ಲೈಕ್ ಗಾಜು ಅದೆಲ್ಲ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿ ತೋರಿಸ್ಕೊಡುತ್ತೆ. ಆಮೇಲೆ ಮೊಬೈಲು ಏನೇ ಇತ್ತಂದ್ರೂ ಅದನ್ನು ಶೇಪ್ ಮೇಲೆ ತೋರಿಸ್ಕೊಡ್ತಾರೆ. ಆ ಶೇಪ್ ಮೇಲೆ ನಾವು ಅದನ್ನು ಬನ್ನಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೈಲರ್ ಆದಂತಹ ಈಶ್ವರ್ ನಾಯ್ಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರ್ ನಾಯ್ಕ್ ಅವರೇ, ಈ ಒಂದು ಜೈಲಿನಲ್ಲಿ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಆದರೆ ಈ ಧಾರವಾಡ ಜೈಲಿನಲ್ಲಿ ಯಾವ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು? ಇಲ್ಲ, ಏನಾಗಿದೆ, ಈಗ ನಾಗರಿಕತೆ ಬೆಳೆದಂತೆ ಅಪರಾಧಿಗಳನ್ನು ಸಹ ಅವರು ಯಾವುದೇ ಒಂದು ನಿಷೇಧಿತ ವಸ್ತುಗಳು ಒಳಗೆ ನುಸುಳಿ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರಿಂದ ಇಂಥ ವೈಜ್ಞಾನಿಕತೆಯಿಂದ ಮಿಷಿನ್ಗಳನ್ನ ಇಟ್ಟಿದೀವಿ. ಅದರಲ್ಲಿ ತಪಾಸಣೆ ಮಾಡಿ, ಶೋಧನೆ ಮಾಡಿ ನಾವು ಅದನ್ನ ನಿಯಂತ್ರಿಸಬೇಕು ಅಂತ ಇಂಥ ಕ್ರಮ ಇಲಾಖೆಯಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಧಾರವಾಡ, ಬಳ್ಳಾರಿ, ಬೆಂಗಳೂರು, ಮೈಸೂರು, ಬಿಜಾಪುರ, ಬೆಳಗಾಮು ಆ ತರ ಕೇಂದ್ರ ಕಾರಾಗೃಹಗಳಲ್ಲಿ ಇಂಥ ಅಳವಡಿಕೆ ಸರ್ಕಾರ ಒಂದು ಯೋಜನೆಯಿಂದ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಅದು ಪ್ರಗತಿ ಕಂಡು ಬರ್ತಾ ಇದೆ. ಇನ್ನು ಮುಂದೆ ಕಾದು ನೋಡ್ಬೇಕು. ಏನಾದ್ರೂ ಒಳಗಡೆ ಹೋಗದಂತೆ ತಡೆಗಟ್ಟಕ್ಕೆ ಇದೊಂದು ಒಳ್ಳೆ ವೈಜ್ಞಾನಿಕ ವಿಧಾನ ಅಂತ ನಾನು ಹೇಳ್ತೀನಿ. ಓಕೆ ಈಶ್ವರ್ ನಾಯ್ಕ್ ಅವರೇ, ಈ ಮಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ? ಇದೇ ಮೊದಲ ಬಾರಿಗೆ ಜೈಲಲ್ಲಿ ಈ ರೀತಿ ಮಷಿನ್ ಅಳವಡಿಸಿದಾರೋ ಹೇಗೆ? ಇಲ್ಲ, ಈ ಹಿಂದೆ ಆಗಲೇ 10 ವರ್ಷಗಳ ಹಿಂದೆ ಮೆಟಲ್ ಡಿಟೆಕ್ಟರು, ತಿರ್ಗಾ ಡೋರ್ ಡಿಟೆಕ್ಟರು ಅವೆಲ್ಲ ಇತ್ತು. ಇದು ಸ್ಕ್ಯಾನಿಂಗ್ ಇರ್ಲಿಲ್ಲ. ಬ್ಯಾಗು, ಬ್ರೆಡ್ಡು, ಬಿಸ್ಕತ್ತು, ಬಾಳೆಹಣ್ಣು, ತಿರ್ಗಾ ಅವ್ರೇನಾದ್ರು ತಿಂಡಿ ಅವು ತರೋದನ್ನ, ಬ್ಯಾಗು, ಬಟ್ಟೆಯಲ್ಲಿ ಕಾಲರು, ಪ್ಯಾಂಟ್ ಅಲ್ಲಿ ಆ ಕಡೆ ಎಲ್ಲ ಇರ್ತದೆ. ಕೆಲವೊಂದೆಲ್ಲ ಈಗ ವೈಜ್ಞಾನಿಕವಾಗಿ ಈಗ ಪೂರ್ತಿ ಪ್ರಮಾಣದಲ್ಲಿ ಶೋಧನೆ ಆದಂಗೆ ಆಗುತ್ತೆ. ಅದು ಆಡಳಿತಕ್ಕೆ ಒಳ್ಳೆ ದೃಷ್ಟಿ ಆಗುತ್ತೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಪ್ರತಿಬಿಂಬ, ಒಂದು ಇಮೇಜು ಹೋಗುತ್ತೆ ಸಮಾಜದಲ್ಲಿ. ಈಗ ಯಾವುದೇ ಒಂದು ಇಂಥ ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದಿಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಧನ್ಯವಾದಗಳು ಈಶ್ವರ್ ನಾಯ್ಕ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಕರವೇ ಜಿಲ್ಲಾಧ್ಯಕ್ಷರಾದಂತಹ ಶಿವಾಜಿ ಅವರು ಕೂಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಾಜಿ ಅವರೇ, ಧಾರವಾಡ ಜೈಲಿಗೆ ಈ ಒಂದು ಸ್ಕ್ಯಾನಿಂಗ್ ಮಷಿನ್ ಅಳವಡಿಸಲಾಗಿದೆ. ಎಷ್ಟರ ಮಟ್ಟಿಗೆ ಇದು ಉಪಯೋಗವಾಗಲಿದೆ? ಅಲ್ಲಿನ ನಾನು ಕೂಡ ಈಗ ಒಂದು 6 ತಿಂಗಳ ಜೈಲಲ್ಲಿದ್ದೆ ಮೇಡಮ್. ನಮ್ಮ ಕರವೇ ಒಂದು ಹೋರಾಟ ಸಮಿತಿ ವತಿಯಿಂದ ಒಳಗೆ ಹೋಗಿದ್ವಿ ನಾವು. ಬಟ್ ಅಲ್ಲಿ ಇದೇನಿದ್ರಿ ಮೇಡಮ್, ಇವರು ಏನು ಅಲ್ಲಿ ಅಧಿಕಾರಿಗಳು ಏನು ಜೈಲರ್ ಆಗ್ಲಿ ಅಥವಾ ಅಲ್ಲ ಕೆಳಮಟ್ಟ ಸಿಬ್ಬಂದಿಗಳಲ್ಲಿ ಇವ್ರು ಏನ್ ಮಾಡ್ತಿದಾರೆ ಮೇಡಮ್, ಅಲ್ಲಿ ನನ್ನ ಲೆಕ್ಕ ಪ್ರಕಾರ ನಾವು ಒಂದು 8 ದಿವಸ ಜೈಲಿದ್ದಾಗ ಅಲ್ಲಿ ಗಾಂಜಾ ಹಾಗೂ ಈ ಯಾವ್ದೋ ಒಂದು ಮಾದಕ ವಸ್ತುಗಳು ಹಾಗೂ
ಈ ಮದ್ದು ಮದ್ಯ ಎಲ್ಲ ನೇರವಾಗಿ ಗೇಟ್ ಮುಖಾಂತರ ಹೋಗ್ತಿದ್ವಿ ಮೇಡಮ್. ನಾವು ನೋಡಿದ್ವಿ ಇದು ಯಾವಾಗಪ್ಪ ಕಡಿವಾಣ ಹಾಕ್ತಾರೋ ಸರ್ಕಾರದವರು ಬಳಿ ಈ ಒಂದು ಅಧಿಕಾರಿಗಳಂತ ನಾವು ಯೋಚನೆ ಮಾಡ್ತಾ ಇದೀವಿ ಮೇಡಮ್. ಆದ್ರೆ ಇವಾಗ ಏನು ಒಂದು ಸ್ಕ್ಯಾನರ್ ಮಷೀನ್ ತಂದು ಅಳವಡಿಸಿದಾರೆ ಅಂದ್ರೆ ಒಂದು ಅಧಿಕಾರಿಗಳನ್ನು ಮತ್ತೊಂದು ಒಂದು ದುಡ್ಡಿಗೋಸ್ಕರ ನಿರ್ಲಕ್ಷ್ಯ ಮಾಡದೆ ತಮ್ಮ ಅಧಿಕಾರವನ್ನು ಕಟ್ಟು ಉಪಯೋಗ ಮಾಡಿದ್ರೆ ಅದು ಸಾಧ್ಯ. ಅಂದ್ರು ಇವತ್ತು ಏನ ಒಳಗೆ ಮದ್ಯ ಆಗ್ಲಿ ಅಥವಾ ಮಾದಕ ವಸ್ತು ಹೋಗ್ಲಿ ತಡೆಯೋದಕ್ಕೆ ಇದು ಮಷೀನ್ ಅಳವಡಿಸೋದು ಏನು ಇದಿಲ್ಲ ಮೇಡಮ್. ಅಂದ್ರೆ ಇಲ್ಲ ಅದಕ್ಕೆ ಇವ್ರ ಅಧಿಕಾರ ಕರೆಕ್ಟ್ ತಮ್ಮ ಕೆಲಸ ಸರಿಯಾಗಿ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮೇಡಮ್. ಓಕೆ ಶಿವಾಜಿ ಅವರೇ, ನೀವು ಹೇಳೋ ಪ್ರಕಾರ ಪೊಲೀಸರ ಸರ್ಪಗಾಲಿನ ನಡುವೆಯೂ ಕೂಡ ಗಾಂಜಾ, ಚೂರಿ, ಚಾಕು ಇಂತಹ ವಸ್ತುಗಳು ಜೈಲಿನ ಒಳಗಡೆ ಬರುತ್ತೆ. ಅದಕ್ಕೆ ಯಾವಾಗ ಕಡಿವಾಣ ಬೀಳುತ್ತೆ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇದ್ರಿ. ಈಗ ಅವೆಲ್ಲದಕ್ಕೂ ಕಡಿವಾಣ ಬಿದ್ದಿದೆ. ಆಧುನಿಕ ತಂತ್ರಜ್ಞಾನದ ಸ್ಕ್ಯಾನಿಂಗ್ ಮಷಿನ್ನ ಈಗ ಅಳವಡಿಸಲಾಗಿದೆ. ಆ ಸ್ಕ್ಯಾನರ್ ಮಷೀನಿಂದ ಈ ಒಂದು ಅಕ್ರಮ ಚಟುವಟಿಕೆ ಏನಿದೆ, ಈ ಎಲ್ಲ ಚಟುವಟಿಕೆ, ಎಲ್ಲ ಕಳ್ಳಾಟಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಧನ್ಯವಾದಗಳು ಶಿವಾಜಿ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.